ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಹುಡುಗರಿಗೆ ಟೊಮೊಟೊ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ. ಮತ್ತು ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಒಂದು 10 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಅಡುಗೆಗೂ ಚಿಕ್ಕ ಈರುಳ್ಳಿ ತೊಗೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ನಾನು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸಿಪ್ಪೆಯನ್ನು ಬಿಡಿಸೋದೇನು ಬೇಡ, ಹಾಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರೇನು ಅವಶ್ಯಕತೆ ಇಲ್ಲ, ಸ್ವಲ್ಪ ಇರಲಿ ಅಂತ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದಿಷ್ಟು ನುಣ್ಣಗೆ ರುಬ್ಕೊಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ನೋಡಿ ಇಷ್ಟು ನೈಸಿಗೆ ರುಬ್ಕೋಬೇಕು. ಇವಾಗ ದೋಸೆ ಹಸಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಸಿಟ್ಕೊಳ್ಳಿ. ಇವಾಗ ಮಿಕ್ಸಿಗೆ ಹಾಕಿರೋ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿಟ್ಟು. ನೋಡಿ ಫ್ರೆಂಡ್ಸ್, ಇಷ್ಟು ಕಲಸಿದ್ರೆ ಸಾಕು. ಇವಾಗ ಒಂದು 2 ನಿಮಿಷ ಇಟ್ಬಿಡೋಣ. ಹಂಗೆ ಸ್ವಲ್ಪ ಮಿಕ್ಸ್ ಆಗಲಿ. 2 ನಿಮಿಷ ಹಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡೋಣ. ಎಣ್ಣೆ ತವ ಚೆನ್ನಾಗಿ ಕಾಯ್ದೈತೆ. ಇವಾಗ ಹಾಕ್ತಾಯಿದ್ದೀನಿ. ಒಂದೇ ಸೌಟ್ ಸಾಕು. ನಿಧಾನಕ್ಕೆ ಈ ಥರ ಸ್ವಲ್ಪ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಬೇಯಿಸ್ರಿ. ಇವಾಗ ಎಣ್ಣೆ ಹಾಕೋಣ. ನಿಮಗೆ ಬೇಕಾದ್ರೆ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫ್ರೈ ಆಗೈತೆ. ಅಷ್ಟೇ, ಒಂದೇ ಸೈಡೇ ಸಾಕು. ನೋಡಿ ಎಷ್ಟು ಕರುಮ್ ಅಂತ ಬಂದೈತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗೈತೆ. ಕಲರ್ ಮಾತ್ರ ಹಂಗೆ ಬರುತ್ತೆ, ರೆಡ್ ಕಲರೇ ಬರುತ್ತೆ. ಕೆಂಪಗೆ ಹಸಿಟ್ಟು ಕೆಂಪಗೆ ಹಾಕ್ತೀವಲ್ಲ, ಕೆಂಪು ಕಲರೇ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಫ್ರೈ ಆಗಬೇಕು. ಕರುಮ್ ಅಂತಾದರೆ ತುಂಬ ಟೇಸ್ಟಾಗಿರುತ್ತೆ. ನಾವು ನೆಂಚ್ಕೊಳ್ಳೋಕ್ಕೆ ಚಟ್ನಿ ಇಟ್ಟು ಏನು ಅವಶ್ಯಕತೆ ಇರಲ್ಲ, ಬೇಕಾದ್ರೆ ಹಂಗೆ ತಿನ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ತೆಳ್ಳಕ್ಕೆ ಎಷ್ಟು ಕರುಮ್ ಅಂತ ನೋಡಿ. ಇಷ್ಟು ಚೆನ್ನಾಗಿ ಕರುಮ್ ಅಂತಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಫ್ರೆಂಡ್ಸ್, ಟೊಮೊಟೊ ದೋಸೆ ರೆಡಿ ಆಯಿತು. ಇದಕ್ಕೆ ಚಟ್ನಿ ಅವಶ್ಯಕತೆನೇ ಇಲ್ಲ. ನಾನು ಹುರ್ಗಡ್ಲೆ ಚಟ್ನಿ ಮಾಡಿಟ್ಟಿದ್ದೀನಿ, ನೆಂಚ್ಕೊಳ್ಳೋಕ್ಕಿರಲಿ ಅಂತ ಅಂದ್ಬಿಟ್ಟು. ಹಂಗೇನೋ ತಿಂದರೆ ತುಂಬ ಟೇಸ್ಟಾಗಿರುತ್ತೆ, ಕರುಮ್ ಅಂತ. ನೀವು ಒಂದ್ಸರಿ ಟೊಮೊಟೊ ದೋಸೆ ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.